ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ, ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ಅತಿಯಾದಂತ ಒತ್ತಡ ಇರ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಸಂಗಾತಿ ಜೊತೆಲಿ ಯಾವುದೇ ತರದ ವಾದ ವಿವಾದ ಮಾಡ್ಕೋಬೇಡಿ. ಸ್ವಲ್ಪ ಮಟ್ಟಿಗೆ ಅಲೆದಾಟ ಆಗಿರ್ಬೋದು, ಕಚೇರಿಯ ಕೆಲಸ ಕಾರ್ಯಗಳ ವಿಳಂಬ ಆಗಿರ್ಬೋದು, ಅಧಿಕಾರಿಗಳ ಜೊತೆ ಹುಷಾರಾಗಿ ನಡೆದುಕೊಳ್ಬೇಕಾಗುತ್ತದೆ. ಹಾಗೆ ಹಣಕಾಸಿನ ಲೇವಾದೇವಿ ವಿಚಾರಗಳ ಅನುಕೂಲವನ್ನು ನೀವು ಪಡಿಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಹಾಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ಉದ್ಯೋಗ ಬಡ್ತಿಯ ಯೋಗ ಫಲ ನೀವು ನೋಡ್ಬೇಕಾಗತ್ತೆ. ಮಹಿಳೆಯರಿಗೆ ಹೊಸ ಉದ್ಯೋಗ ಪ್ರಾರಂಭ ಮಾಡುವಂತ ಯೋಗ ಫಲ ಇದಾಗಿರ್ತದೆ. ಹಾಗೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತ ಯಾವುದೇ ವ್ಯಕ್ತಿಗಳು ಈ ಒಂದು ತಿಂಗಳಲ್ಲಿ ಹೊಸ ಪ್ರಾರಂಭ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಬೇಕಾಗತ್ತೆ. ಗೊಂದಲನ ಮಾಡಿಕೊಳ್ಳದೆ ಪ್ರಯತ್ನ ಪಡಬೇಕು. ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅಲೆದಾಟ ಆಗಿರ್ಬೋದು, ವ್ಯವಹಾರಗಳ ನಿಧಾನ ಆದ್ರೂ ಕೂಡ ನಿಮ್ಗೆ ಹೆಚ್ಚಾಗಿ ಒಳ್ಳೆ ಫಲ ನೋಡ್ಬೋದಾಗಿರ್ತದೆ. ದುರ್ಗಾದೇವಿ ಆರಾಧನೆಯಿಂದ ಓಂ ದುಂದುರ್ಗಾಯ ನಮಃ ಅನ್ನೋ ಮಂತ್ರ ಜಪ ನೀವು ಮಾಡೋದ್ರಿಂದ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡ್ಬೋದು. ಹಾಗೆ ವಿಶಾಖ ನಕ್ಷತ್ರ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ವಾದಗಳನ್ನ ಕಡಿಮೆ ಮಾಡ್ಕೋಬೇಕು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ಫೆಕ್ಷನ್ಸ್ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾಕಂದ್ರೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕೋಲ್ಡ್ ಮತ್ತೆ ಕಾಫ್ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ಪಾರ್ಟ್ನರ್ ವಿಚಾರದಲ್ಲಿ ಎಚ್ಚರನ್ನು ವಹಿಸಬೇಕಾಗತ್ತೆ. ಸಂಗಾತಿ ಜೊತೆಲಿ ಸಮಾಧಾನವಾಗಿ ವಿಶ್ವಾಸ ತೆಗೆದುಕೊಂಡು ನೀವು ಜೀವನ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು, ಯಾವುದೇ ಪಾರ್ಟ್ನರ್ಶಿಪ್ ಆಗ್ಲಿ ಅಥವಾ ಪಾರ್ಟ್ನರ್ ವಿಚಾರದಲ್ಲಿ ವಿಳಂಬ ಮಾಡ್ಕೊಳ್ಳದೆ ನೀವು ವ್ಯವಹಾರಗಳನ್ನು ಮುಂದೂಡಿ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆದ್ರೂ ಕೂಡ ದೈವಬಲದಿಂದ ನಿಮಗೆ ಕಾರ್ಯಾನುಕೂಲ ಆಗುತ್ತೆ. ಹಾಗೆ ವ್ಯವಹಾರಗಳಲ್ಲಿ ನಿಮ್ಗೆ ಜಯ ಸಿಗ್ಬೇಕು ಅಂದ್ರೆ ಹೆಚ್ಚಾಗಿ ದೇವತಾನುಗ್ರಹ ನೀವು ಪಡಿಬೇಕಾಗತ್ತೆ. ರಾಜಕೀಯ ಕ್ಷೇತ್ರದವರಿಗೆ ಅಲ್ಪ ಲಾಭ, ಮಹಿಳೆಯರಿಗೆ ಸ್ವಲ್ಪ ಕುಟುಂಬದ ಸೌಖ್ಯ ನೆಮ್ಮದಿ ಅನ್ನೋದಿರುತ್ತದೆ. ಹಾಗೆ ವಿದ್ಯಾರ್ಥಿಗಳು ಹೊಸ ಗುರುಗಳ ದರ್ಶನ ಮಾಡೋದ್ರಿಂದ ಅಥವಾ ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಅಥವಾ ಟೀಚರ್ಸ್ಗೆ ಒಳ್ಳೆ ಗೌರವವನ್ನ ಕೊಡೋದ್ರಿಂದ ಈ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದು. ಹಾಗೆ ಓಂ ದಕ್ಷಿಣಾಮೂರ್ತಯೇ ನಮಃ ಅನ್ನೋ ಮಂತ್ರ ಜಪ ಮಾಡಿ ಕಡಲೆಕಾಳನ್ನ ಹತ್ತಿರದಲ್ಲಿರುವಂತಹ ದಕ್ಷಿಣಾಮೂರ್ತಿ ಸನ್ನಿಧಿಯಲ್ಲಿ ಕಡಲೆಕಾಳನ್ನ ನೀವು ಹಾರದ್ರಲ್ಲಿ ಹೊರದಾದ್ರೂ ಕೊಡ್ಬೋದು. ಹಾಗೆ ನೀವು ಉಸ್ಲಿಯನ್ನ ಮಾಡಿ ಆದ್ರೂ ಕೊಡ್ಬೋದು. ಮಾಡೋದ್ರಿಂದ ವಿಶಾಖ ನಕ್ಷತ್ರ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡ್ಬೋದು. ಈ ಒಂದು ರಾಶಿ ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಶಾಖ ನಕ್ಷತ್ರ ಆಗಿರ್ಬೋದು, ಸ್ವಾತಿ ಆಗಿರ್ಬೋದು, ಚಿತ್ತ ಆಗಿರ್ಬೋದು, ತುಲಾ ರಾಶಿಯಲ್ಲಿ ಬರೋದ್ರಿಂದ ತುಲಾ ರಾಶಿಯವರಿಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡ್ಬೋದು. ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರ್ಬೋದು, ಸಂಗಾತಿಯೊಂದಿಗೆ ಯಾವುದೇ ವಾದ ಮಾಡ್ಕೊಳ್ದೆ ಜೀವನ ಮಾಡ್ಬೇಕಾಗತ್ತೆ. ಬುಧ ಶುಕ್ರರ ಅನುಗ್ರಹ ಚೆನ್ನಾಗಿರೋದ್ರಿಂದ ಹೊಸ ವ್ಯಾಪಾರ ಮಾಡ್ಲಿಕ್ಕೆ, ವ್ಯವಹಾರ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲವನ್ನು ಪಡಿಬಹುದು. ಶನೇಶ್ವರ ಆಗಿರ್ಬೋದು ಅಥವಾ ಗುರು ಆಗಿರ್ಬೋದು ಸ್ಥಿರವಾಗಿ ಈ ವರ್ಷದಲ್ಲೇ ನೀವು ಮುಂದುವರಿಯೋದ್ರಿಂದ ತುಲಾ ರಾಶಿಯವರಿಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ಅದು ನೀವು ತಗೊಳಕ್ ಅನುಕೂಲ ಆಗತ್ತೆ. ಹಾಗೆ ಗುರುಗಳ ದರ್ಶನದಿಂದ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದು. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ.